ಅತ್ತೆ, ಈ ಮನೇಲಿ ನಾನು ಇದೀನಿ ಅನ್ನೋದು ನಿನಗೆ ನೆನಪಿಲ್ವಾ? ಪ್ರೇಮ, ಈ ಮನೇಲಿ ಚಿಕ್ಕ ತೊಂದರೆ ಆದ್ರೂ ನನಗೆ ಹೇಳು ಅಂತ ಹೇಳಿದೆ. ಆದ್ರೆ ಯಾಕೀಗ ಮಾಡಿದೆ? ಪ್ರೇಮ, ನಿನ್ ತಂದೆ ತಾಯಿ ನನ್ನ ನಂಬಿ ನಿನ್ನ ನನ್ನ ಮಡಿಲಲ್ಲಿ ಹಾಕಿದ್ದಾರೆ. ನಿನಕ್ ಒಂದ್ ಮಾತು ಅನ್ನೋ ಹಾಗೆ ಇಲ್ಲ. ಒಂದ್ ಮಾಡು ಅಂದ್ರೆ 10 ಮಾಡ್ತೀಯ, 10 ಮಾಡು ಅಂದ್ರೆ 100 ಮಾಡ್ತೀಯ. ಒಟ್ನಲ್ಲಿ ನನಗ್ ಏನೇ ಹೇಳಿ ಅದನ್ನ ನೀನು ಎಕ್ಸ್ಟ್ರೀಮ್ ಮಾಡ್ತೀಯ. ನನಗೇನು ಹೇಳಲೇಬಾರ್ದು ಅನಿಸ್ಬೇಕು, ಹಾಗೆ ಮಾಡ್ತೀಯ ನೀನು. ಚೇಚೆ, ಹಂಗೆಲ್ಲ ಏನಿಲ್ಲ ಕಾವ್ಯ. ಸರಿ ಓಲಿ ಬಿಡು, ಇನ್ಮೇಕೆ ನಿಧಾನಕ್ಕೆ ಓಡಿಸ್ತೀನಿ. ಈಗ ಈ ವಾಂತಿ ಎಲ್ಲ ಆಯ್ತು ಅಂತ ಬೇಸರ ಮಾಡ್ಕೋಬೇಡ, ಸರಿ ಹೋಯ್ತದೆ. ಬಾ ನನ್ನ ಜೊತೆ. ಎಲ್ಲಿಗೆ? ಇನ್ಮೇಲೆ ನಿನಗೆ ವಾಂತಿನೇ ಆಗ್ಬಾರ್ದು ಅಂತ ಒಂದು ಉಪಾಯ ನನ್ಗೆ ಹೊಳ್ದದೆ. ಬಾ ಹೇಳ್ತೀನಿ, ಬಾ. ಅಣ್ಣ, ನಿಂಬೆಹಣ್ಣು ಜ್ಯೂಸ್ ಆಯ್ತಾ? ಒಂದಾಕು. ಸರಿ ಸರ್, ಬಾ ಕುತ್ಕೋ 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 ಕುತ್ಕೋ. ಜ್ಯೂಸ್ ಕೊಡೋಣ, ತಗೋ. ಈ ಸರ್ಬತ್ ಕುಡಿ, ವಾಂತಿ ಕಮ್ಮಿ ಆಯ್ತದೆ. ಕೈ ಟಚ್ ಮಾಡಿದ್ರೆ ಕೊಡಕ್ಕಾಗಲ್ವಾ ನಿನ್ಗೆ? ಇವತ್ತು ಇದನ್ನೇ ಮಾಡ್ತಿದ್ಯಾ. ಅವಾಗ ನೋಡಿದ್ರೆ ಸೀಟ್ ಬೆಲ್ಟ್ ಹಾಕೋ ನೆಪದಲ್ಲಿ ಟಚ್ ಮಾಡ್ದೆ, ಇವಾಗ ಹೀಗ್ ಮಾಡ್ತಿದ್ಯಾ. ಅಂತದೆಲ್ಲ ಬೈಬೇಡ ನೋಡ್ ನನ್ಗೆ ನೀನು. ನಾನೇನ್ ಬೇಕು ಅಂತ ಮಾಡಿಲ್ಲ. ನೀನ್ ಬೇಕು ಅಂತ ಮಾಡಿದ್ಯೋ ಬೇಡ ಅಂತ ಮಾಡಿದ್ಯೋ ನಂಗೆ ಗೊತ್ತಿಲ್ಲ, ಆದ್ರೆ ನೀನ್ ಟಚ್ ಮಾಡಿದ್ರೆ ನನ್ಗೆ ಇರಿಟೇಟ್ ಆಗುತ್ತೆ. ಆಯ್ತು, ಆ ಗಿಲಾಸ್ ಕೊಡು. ಅದನ್ನೇನ್ ಮನೆಗೆ ತಗೊಂಡೋಗಿ ಕೊಟ್ಟಿಲ್ಲ ಅವ್ರು, ಕೊಡಿಲಿ. ಎಷ್ಟಾಯ್ತು? ಸರಿ, ಬಾ ಹೋಗೋಣ. ನನ್ನನ್ ಸಾಯಿಸ್ಬೇಕು ಅಂತಾನೆ ಅನ್ಕೊಂಡಿದ್ಯಾ? ನಿಂಗೇನ್ ಮನುಷ್ಯತ್ವನೇ ಇಲ್ವಾ? ನನ್ನ ಹಿಡ್ಕೊಂಡಿದ್ದೆ ತಾನೆ, ಯಾತಕ್ ನನ್ನ ಬೀಳಿಸ್ದೆ? ನನ್ನ ಹಿಂಸೆ ಕೊಡೋ ಚಾನ್ಸ್ ಸಿಕ್ಕದ್ರೆ ಬಿಡೋದೇ ಇಲ್ಲ ಅಲ್ವಾ ನೀನು? ಹಂಗೆಲ್ಲ ಏನಿಲ್ಲ. ಬೇರೆಯವ್ರಿಗೆ ಹಿಂಸೆ ಕೊಡೋದು ನನ್ನ ಜಾಯಮಂದಲ್ಲೇ ಇಲ್ಲ. ಹಿಂಸೆ ಕೊಡೋದು ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಅದು ನೀನೇ ಹೇಳ್ದಲ್ಲ, ನಿನ್ನ ನಾನು ಮುಟ್ಟಿದ್ರೆ ನನ್ಗೆ ಹಿಂಸೆ ಆಯ್ತದೆ ಅಂತ, ಅದಕ್ಕೆ ಟಪಕ್ಕಂದು ಬಿಟ್ಬಿಟ್ಟೆ. ನೀನೇ ಹೇಳು, ನಾನು ಮಾಡಿದ ತೆಪ್ಪ? ಮಾರಾಯ,
ನಿನ್ನ ನನ್ನ ಜೊತೆ ಕರ್ಕೊಂಬನಲ್ಲ ಅದ್ ನನ್ ತಪ್ಪು. ಸರ್, ದಯವಿಟ್ಟು ತಾವು ನನ್ನ ಆರೋಗ್ಯದ ಬಗ್ಗೆ ಒಂದ್ ಸ್ವಲ್ಪ ಗಮನ ಇಟ್ಟು ಗಾಡಿನ ನಿಧಾನಕ್ಕೆ ಚಲಿಸಿದ್ರೆ ನನಗೆ ಉಪಕಾರ ಆಗತ್ತೆ. ಆಗ್ಲಿ ಮೇಡಮ್, ನೀವು ಆಟೆಯ ನನ್ನ ಚಾಲನೆಯ ಕುರಿತಾಗಿ ಏನನ್ನೂ ಮಾತನಾಡದೆ ಸುಮ್ಮನೆ ಕುತ್ಕೊಂಡ್ರೆ ನಿಮ್ಮನ್ನ ಸುರಕ್ಷಿತವಾಗಿ ಕರ್ಕೊಂಡೋಗಿ ಬರ್ತೀನಿ. ಆಗ್ಬೋದೇ? 1 2 3 4 32 ನಡಿ ಹೋಗೋಣ. ಗುಡ್ ಮಾರ್ನಿಂಗ್. ತೊಳಿ ನನ್ನ ಕ್ಯಾಬಿನ್ ಬಿಡಿ. ರಾಮ್, ನಿಂಗೊಂದು ಸರ್ಪ್ರೈಸ್ ಇದೆ, ನನ್ ಜೊತೆ ಬಾ. ಸರ್ಪ್ರೈಸಾ? ಏನದು? ನಾನು ಅದನ್ನ ಹೇಳ್ಬಿಟ್ರೆ ಸರ್ಪ್ರೈಸ್ ಆಗತ್ತಾ? ನಿಂಗೆ ಗೊತ್ತಾಗತ್ತೆ. ಕಮ್ ವಿತ್ ಮೀ. ಕಮ್ ಸ್ನೇಹ, ಕಮ್ ರಾಮ್, ಏನ್ ಸರ್ಪ್ರೈಸು? ಕಮ್ ವಿತ್ ಮೀ. ಕುತ್ಕೋ. ಅಲ್ಲ, ಏನ್ ವಿಷಯ ಅಂತ ಹೇಳು. ವೇಟ್. ಮಹೇಶ್, ಏನ್ ವಿಷಯ ಸ್ನೇಹ? ವೇಟ್. ರಾಮ್, ಪಾಯಸ ತಿಂದು ನೋಡು, ಹೇಗಿದೆ ಅಂತ ಹೇಳು. ಹೇಗಿದೆ? ಚೆನ್ನಾಗಿದ್ಯಾ? ಚೆನ್ನಾಗಿಲ್ಲ ಸ್ನೇಹ, ತಿನ್ನಕ್ಕೆ ಆಗ್ತಿಲ್ಲ, ಒಂಥರ ಇದೆ. ತಗೋ, ಇನ್ನೊಂದ್ ಸ್ಪೂನ್ ಟ್ರೈ ಮಾಡು. ಚೆನ್ನಾಗಿದ್ಯಾ ಮಹೇಶ್? ಮಹೇಶ್, ಇದು ನಮ್ ಕ್ಯಾಂಟೀನ್ ಮಾಡಿರೋ ಫುಡ್ಡಾ? ಪ್ರೇಮ ಫುಡ್ ಕಳ್ಸ್ಕೊಡ್ತೀನಿ ಅಂತ ಹೇಳಿದ್ಲು, ಕಳ್ಸ್ಕೊಟ್ಟಿಲ್ವಾ? ಇಲ್ಲ ಸರ್, ಇವತ್ತು ಪ್ರೇಮ ಮೇಡಮ್ ಊಟ ಕಳಿಸ್ಲಿಲ್ಲ. ಅದೇ ಅನ್ಕೊಂಡೆ, ಬಟ್ ಈ ಪಾಯಸನ ಯಾರು ಮಾಡಿದ್ದು? ನಮ್ ಕೈಲಾಶ್ ಭಟ್ರಾ ಅಥವಾ ಮಹೇಶ್ ಭಟ್ರಾ? ಇಷ್ಟು ಕೆಡ್ತಾಗಿದೆಯಲ್ಲ. ಹೇಳಿ ಮಹೇಶ್, ಹಾಗ್ ನೋಡಿದ್ರೆ ಅವ್ರಿಬ್ರು ಒಂದ್ ತಕ್ಕ ಮಟ್ಟಕ್ಕೆ ಚೆನ್ನಾಗೇ ಮಾಡ್ತಾರೆ. ಕೆಡ್ತಾಗ್ ಮಾಡಿದ್ರು ಇಷ್ಟ ಕೆಡ್ತಾಗಂತೂ ಮಾಡಲ್ಲ. ಹೇಳಿ, ಯಾರು ಮಾಡಿದ್ದು? ಇಲ್ಲ ಸರ್, ಈ ಊಟ ನಮ್ ಕ್ಯಾಂಟೀನ್ದಲ್ಲ. ಮತ್ತೆಲ್ಲಿಂದ ಬಂತು? ಇಲ್ಲ ಸರ್, ಅದು ಮಹೇಶ್, ಯಾಕೆ ರಾಗ ಹೇಳ್ತಿದ್ದೀರಾ? ಪಾಯಸ ಯಾರು ಮಾಡಿದ್ದು? ಎಲ್ಲಿಂದ ಊಟ ಬಂತು? ಸರ್, ಸ್ನೇಹ ಮೇಡಮ್ ಮಾಡಿರೋದು. ಸರಿ, ನೀವಿನ್ನು ಹೊರಡಿ. ಸ್ನೇಹ, ಈ ಊಟ ನೀನೇ ಮಾಡ್ಕೊ ಬಂದಿರೋದು ಅಂತ ಮೊಟ್ಟೆ ಅಲ್ವಾ? ಐ ಆಮ್ ಸಾರಿ, ನಾನ್ ಸ್ವಲ್ಪ ಊಟದ ವಿಚಾರದಲ್ಲಿ ಹಾಗೇನೆ ಚೂರು ಆ ಕಡೆ ಆದ್ರೂ ನಂಗೆ ತಿನ್ನೋದಕ್ಕಾಗಲ್ಲ. ಹಾಗಂತ ನೀನ್ ಬೇಜಾರು ಮಾಡ್ಕೋಬೇಡ. ಎಲ್ರಿಗೂ ಟೇಸ್ಟಿ ಫುಡ್ ಮಾಡೋದಕ್ಕೆ ಬರಲ್ಲ. ಕೆಲವ್ರಿಗೆ ಬರುತ್ತೆ, ಕೆಲವ್ರಿಗೆ ಬರಲ್ಲ, ಅಷ್ಟೇ ಅದು. ಸ್ನೇಹ, ಪಾಯಸ ಚೆನ್ನಾಗಿಲ್ಲ ಅಂತ ಹೇಳಿದ್ದಕ್ಕೆ ಐ ಆಮ್ ಸಾರಿ, ಮನ್ಸಿಗೆ ಹಚ್ಕೋಬೇಡ. ಇಟ್ಸ್ ಓಕೆ ರಾಮ್, ಪರವಾಗಿಲ್ಲ. ಸ್ನೇಹ, ಒನ್ ಮೋರ್ ಥಿಂಗ್. ಪ್ರೇಮ ಕುಕ್ ಮಾಡ್ಕೊಂಡು ತರ್ತಾಳೆ ಅಂತ ನೀನು ಮಾಡಲೇಬೇಕು ಅಂತ ಏನಿಲ್ಲ. ಡಿ ಯುವರ್ ಸೆಲ್ಫ್.
ರಾಮ್ಗೆ ಅಡಿಗೆ ಮಾಡೋದಕ್ಕೆ ನೀನ್ ಯಾರೇ? ಅವನು ಅಡಿಗೆ ಮಾಡ್ಕೊಂಡು ತಗೊಂಡು ಹೋಗೋದಕ್ಕೆ ನಿನಗೆ ಏನ್ ಹಕ್ಕಿದೆ? ಅವನು ಬೇಕಾಗಿರೋ ಅಡಿಗೆ ಮಾಡಿ ಹಾಕೋದಕ್ಕೆ ನಾನಿದ್ದೀನಿ. ನಾಳೆ ನನಗೆ ಸೊಸೆ ಆಗೋ ಸ್ನೇಹ ಬರ್ತಾಳೆ. ನೀನ್ ಮೊದ್ಲು ತೊಳ್ಗೆ ನಿನ್ನ. ಪ್ರೇಮ ಏನೋ ಯೋಚನೆ ಮಾಡ್ತಾ ನೆತ್ತಿದ್ದಾಳಲ್ಲ, ಏನೋ ಬೇಜಾರಲ್ಲಿರೋ ಹಾಗಿದೆ. ಡ್ಯಾಡಿ ಒಂದ್ ನಿಮಿಷ. ಆಯ್ತು, ಯಾಕೆ ಪ್ರೇಮ ಬೇಜಾರಲ್ಲಿದ್ದಾಳೆ? ಏನಾಯ್ತು? ಯಾರಾದ್ರೂ ಅಂದ್ರ? ಅದು ಇದು ಅಂತ ರಾಗ ಎಳಿಬೇಡ. ಪ್ರೇಮ ಮೌನವಾಗಿದ್ದಾಳಂದ್ರೆ ಖಂಡಿತವಾಗ್ಲೂ ಏನಾಯ್ತು? ಇರೋದು ಬಾಯ್ ಬಿಟ್ಟು ಹೇಳು. ಅಮ್ಮೋರೆ, ಪ್ರೇಮ ಅಕ್ಕ ಇಲ್ಲೇನ್ ಏನ್ ಕೆಲ್ಸ ಇಲ್ಲ ನಿನ್ಗೆ? ಇನ್ನೊಂದ್ಸಲ ಅಡ್ಗೆ ಮನೆ ಕಾಲ್ ಮುರಿದು ಮೂಲೆಯಲ್ಲಿ ಕೂರಿಸ್ಬಿಡ್ತೀನಿ. ಹುಷಾರ್. ರಾಮ್ ಡಾಕ್ಟರ್ಗೆ ಅಕ್ಕ ಅಡ್ಗೆ ಮಾಡ್ಕೊಂಡು ಹೋಗಿ ಕೊಡ್ಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ರು ಗೊತ್ತಾ? ಆದ್ರೆ ಮಹೇಶ್ವರಮ್ಮ ಬಂದು ಹೀಗ್ ಮಾಡ್ಬಿಟ್ರು. ಇನ್ಮೇಲೆ ನೀನ್ ಅಡ್ಗೆ ಮನೆ ಹತ್ರ ಯಾವುದೇ ಕಾರಣಕ್ಕೂ ಇಡಬಾರ್ದು ಅಂತ ತಾಕೀತ್ ಮಾಡ್ಬಿಟ್ರು. ಅದಕ್ಕೆ ಪ್ರೇಮ ಅಕ್ಕ ಬೇಜಾರ್ ಮಾಡ್ಕೊಂಡು ನಿಂತ್ಕೊಂಡಿರೋದು. ಮಹೇಶ್ವರಿ ಹೀಗೆಲ್ಲ ಮಾಡ್ದ್ಲಾ? ಸರಿ ಆಯ್ತು, ನೀನ್ ಹೋಗು. ರೀಮಾ, ಅತ್ತೆ, ಈ ಮನೇಲಿ ನಾನು ಇದೀನಿ ಅನ್ನೋದು ನಿನಗೆ ನೆನಪಿಲ್ವಾ? ಪ್ರೇಮ, ಈ ಮನೇಲಿ ಚಿಕ್ಕ ತೊಂದರೆ ಆದ್ರೂ ನನಗೆ ಹೇಳು ಅಂತ ಹೇಳಿದೆ. ಆದ್ರೂ ಯಾಕೀಗ ಮಾಡಿದೆ? ಪ್ರೇಮ, ನಿನ್ ತಂದೆ ತಾಯಿ ನನ್ನ ನಂಬಿ ನಿನ್ನ ನನ್ನ ಮಡಿಲಲ್ಲಿ ಹಾಕಿದ್ದಾರೆ, ಮರ್ತೋಯ್ತಾ? ಆದ್ರೂ ಯಾಕೆ ಹೀಗ್ ಮಾಡ್ದೆ ಪ್ರೇಮ? ನಾನೇನ್ ಮಾಡ್ದೆ ಅತ್ತೆ? ನಿಮ್ಮತ್ತೆ ಮಹೇಶ್ವರಿ ನಿನ್ನ ಅಡಿಗೆ ಮನೆ ಕಾಲಿಡ್ಬೇಡ ಅಂತ ತಾಕೀತ್ ಮಾಡಿದಾಳೆ. ಅದಕ್ಕೆ ನೀನ್ ಬೇಜಾರ್ ಮಾಡ್ಕೊ ಬಂದು ಇಲ್ಲಿ ನಿಂತಿದ್ಯಾ. ಅಲ್ಲ ಪ್ರೇಮ, ಈ ವಿಷಯ ಬಂದು ನೀನ್ ನನಗೆ ಹೇಳ್ಬೇಕು ತಾನೆ? ನೀ ನನಗೆ ಹೇಳಿದ್ರೆ ತಾನೆ ಈ ವಿಷಯ ಗೊತ್ತಾಗೋದು. ನೀನ್ ಹೇಳಿದ್ರೆ ನನ್ ಮಹೇಶ್ವರ ಹತ್ರ ಮಾತಾಡ್ತಿದ್ದೆ. ನೀನ್ ಸುಮ್ನೆ ಬೇಜಾರ್ ಮಾಡ್ಕೊಂಡ್ ಬಂದು ನಿಂತ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತಾ? ಅಲ್ಲ ಅತ್ತೆ, ಅದು ಮಹೇಶ್ವರಿ ಅತ್ತೆ. ಪ್ರೇಮ, ನಿಮ್ಮತ್ತೆ ಮಹೇಶ್ವರಿ ಏನೇ ಮಾಡಿದ್ರು ನೀನೇನು ಹೇಳಲ್ಲ ಅಂತ ನನಗ್ ಚೆನ್ನಾಗಿ ಎಲ್ಲ ವಿಷಯನೂ ಹೇಳ. ಆದ್ರೆ ನಿನ್ ಮನ್ಸಿಗೆ ಬೇಜಾರಾದಾಗ ಈ ದೊಡ್ಡತ್ತೆ ಇದ್ದಾಳೆ ಅನ್ನೋದು ನಿಂಗೆ ನೆನಪಿರ್ಲಿ, ಸರಿನಾ? ಸರಿ ಅತ್ತೆ. ನೀನೇನು ಯೋಚನೆ ಮಾಡಬೇಡ. ಮಹೇಶ್ವರಿಗೆ ಹೇಗ್ ತಿಳುವಳಿಕೆ ಹೇಳಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ರಾಮ್ ಮನೆಗೆ ಬರ್ಲಿ. ಮಹೇಶ್ವರಿ ಮಾಡೋ ಎಲ್ಲ ರಾಧಾಂತಕ್ಕೂ ಇವತ್ತು ಪೂರ್ಣ ವಿರಾಮ ಬೀಳೋ ಹಂಗೆ ಮಾಡ್ತೀನಿ.